ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಮಕ್ಕಳಿಗೆ ಎಕ್ಸಾಮಲ್ಲಿ ಹೈಯರ್ ಸ್ಕೋರ್ ಮಾಡಬೇಕು ಅನ್ನೋ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ನಿಮ್ಮನೆಯಲ್ಲೂ ಹೀಗೇನಾ? ಮಕ್ಕಳು ಸರಿಯಾಗಿ ಓದಲ್ಲ, ಕಡಿಮೆ ಸ್ಕೋರ್ ಮಾಡ್ತಾರೆ ಅನ್ನೋ ಕಂಪ್ಲೇಂಟ್ ಇದೆಯಾ? ಹಾಗಿದ್ರೆ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ನೋಡಿ. ಹಾಯ್, ಹಲೋ, ನಮಸ್ಕಾರ. ಶಾನಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ಶಾನು. ಯಾರಿಗೆ ಮಕ್ಕಳು ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಬಾರ್ದು ಅಂತ ಇರುತ್ತೆ? ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಮಕ್ಕಳು ಮೂರೊತ್ತು ಓದ್ತಾನೆ ಇರಬೇಕಾ? ಖಂಡಿತ ಇಲ್ಲ. ಸ್ಕೂಲ್ಗಳಲ್ಲಿ ಯಾಕೆ ಒಂದೊಂದು ಸಬ್ಜೆಕ್ಟ್ಗೂ ಪೀರಿಯಡ್ಗಳು 30ರಿಂದ 40 ನಿಮಿಷ ಮಾತ್ರ ಇರುತ್ತೆ? ಯಾಕಂದರೆ ನಮ್ಮ ಬ್ರೈನು ಅಷ್ಟೊತ್ತು ಮಾತ್ರನೇ ಇನ್ಫಾರ್ಮೇಷನ್ ರಿಸೀವ್ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ. ಅದಾದ ನಂತರ 5ರಿಂದ 10 ನಿಮಿಷ ಸಾಕು, ಬ್ರೈನ್ ರೀಸೆಟ್ ಆಗಿಬಿಡತ್ತೆ. ಆದರೆ ಮಕ್ಕಳು ಸ್ಕೂಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಕೇಳಿಸ್ಕೊಳ್ಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಇದೇ ಆಗೋಗ್ಬಿಡತ್ತೆ. ನಂತರ ಮನೆಗೆ ಬಂದು ಒಂದು ಅರ್ಧ ಗಂಟೆ ಸ್ನ್ಯಾಕ್ಸ್ ಟೈಮ್, 1ರಿಂದ 1.5 ಗಂಟೆ ಟ್ಯೂಷನ್, ಮತ್ತು ಮನೆಗೆ ಬಂದು ಹೋಮ್ವರ್ಕ್, ಆಮೇಲೆ ಊಟ, ನಿದ್ದೆ, ದಿನ ಮುಗ್ದೇ ಹೋಗುತ್ತೆ. ಎಷ್ಟೋ ಮಕ್ಕಳಿಗೆ ಟೈಮ್ ಸಾಕಾಗೋದೇ ಇಲ್ಲ. ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಮಾಸ್ಟ್ರು ಕೇಳ್ತಾರೆ ಅನ್ನೋ ಒಂದು ಭಯ. ಎಲ್ಲರ ಮುಂದೆ, ಮಕ್ಕಳ ಮುಂದೆ ನಿಲ್ಲಿಸ್ಬಿಟ್ಟು ಪ್ರಶ್ನೆ ಮಾಡ್ತಾರೆ, ಇಲ್ಲ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಅಂಥ ಫೀಲಿಂಗು. ಇದರಿಂದಾಗಿ ಎಷ್ಟೋ ಮಕ್ಕಳು ಹೊಟ್ಟೆ ನೋವು, ಅದು ಇದು ಅಂತ ನೆಪ ಹೇಳಿ ಸ್ಕೂಲಿಗೆ ಹೋಗೋದನ್ನೇ ನಿಲ್ಲಿಸ್ತಾರೆ. ರಜೆ ತೊಗೊಳ್ಳೋಕ್ಕೆ ನೆಪ ಹುಡುಕ್ತಾ ಇರ್ತಾರೆ. ಸೊ ಈ ದಿನಚರಿಯಲ್ಲಿ ಒಂದು ಸಣ್ಣ ತಿದ್ದುಪಡಿ ಮಾಡಬೇಕು. ಏನಪ್ಪ ಅಂತೀರಾ? ಹೌದು, ಮಕ್ಕಳ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು. ಅವರ ಮೊಬೈಲ್ ಯೂಸೇಜ್ ಟೈಮ್ನ ಕಡಿಮೆ ಮಾಡಬೇಕು. ಆ ಪ್ಲೇಸಲ್ಲಿ ಸ್ಕೂಲ್ ಮುಗಿದ ನಂತರ ಮಿನಿಮಮ್ 1 ಅವರ್ ಅವರಿಗೆ ಸ್ಪೋರ್ಟ್ಸ್, ಡ್ರಾಯಿಂಗ್, ಡ್ಯಾನ್ಸ್, ಹೀಗೆ ಅವರ ಇಂಟ್ರೆಸ್ಟ್ ಏನಿರುತ್ತೋ ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಇದರಿಂದ ಅವರಿಗೆ ಸ್ಟಡಿ ಟೆನ್ಷನ್ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಒಂದೊಳ್ಳೆ ಡಿಸಿಪ್ಲಿನ್ ಕೂಡ ಕಲ್ತ್ಕೋತಾರೆ. ಹಾಗೆ ಅವರ ಮನಸ್ಸು ಖುಷಿಯಾಗಿರುತ್ತೆ, ಆ್ಯಕ್ಟಿವ್ ಆಗಿರ್ತಾರೆ, ಮೆಮೊರಿ ಪವರ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಇದರಿಂದ ಒಂದು ಪಾಠನ 2ರಿಂದ 3 ಗಂಟೆಗಳ ಕಾಲ ಓದಿ ಅರ್ಥ ಮಾಡಿಕೊಂಡು ಮೆಮೊರೈಸ್ ಮಾಡೋ ಅಂಥ ಟೈಮ್ ಅರ್ಧದಷ್ಟು ಕಡಿಮೆ ಆಗುತ್ತೆ. ಈ ಪ್ಲೇಸಲ್ಲಿ ಒಂದು ಪಾಠ ಓದೋ ಸಮಯದಲ್ಲಿ 2 ಪಾಠ ಓದ್ಬೋದು, ಇಲ್ಲ ಹೋಮ್ವರ್ಕ್ಗಳನ್ನ ಬೇಗನೆ ಕಂಪ್ಲೀಟ್ ಮಾಡ್ಬೋದು. ಇದರಿಂದ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಆಗಿಲ್ಲೋ ಅನ್ನೋ ಫೀಲಿಂಗ್ ಇರಲ್ಲ. ಜೊತೆಗೆ ಎಕ್ಸಾಮ್ ಟೆನ್ಷನ್ ಕೂಡ ಇರೋದಿಲ್ಲ. ಇವೆಲ್ಲವೂ ಮಕ್ಕಳಿಗೆ ಹೆಚ್ಚಿನ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವೆಲ್ಲವೂ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನಿಮ್ಮ ಮಕ್ಕಳಿಗೂ ಹೆಲ್ಪ್ ಆಗ್ಬೋದು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.